ಅತ್ಯಂತ ಧಾರ್ಮಿಕ, ದಯೆ, ಜನರ ಇಷ್ಟಾರ್ಥಗಳನ್ನು ಪೂರೈಸುವ ಎಲ್ಲರಿಗೂ ಪ್ರಿಯವಾದ ಸಂತ ಶ್ರೀ ರಾಘವೇಂದ್ರ ತೀರ್ಥರು. ಶ್ರೀ ರಾಘವೇಂದ್ರ ತೀರ್ಥರು ಭಗವಾನ್ ರಾಮ ಮತ್ತು ಭಗವಾನ್ ಹನುಮಂತನ ಕಟ್ಟಭಕ್ತರಾಗಿದ್ದರು. ರಾಮನ ಪೂಜೆಯನ್ನು ಮುಗಿಸಿದ ನಂತರ ರಾಯರು ಪ್ರತಿದಿನ ಮಂಚಾಲಯ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದರು. ಶ್ರೀ ರಾಘವೇಂದ್ರರು ಒಮ್ಮೆ 12 ವರ್ಷಗಳ ಕಾಲ ಇಲ್ಲಿ ಆಳವಾದ ಧ್ಯಾನಕ್ಕೆ ಹೋದರು. ಶ್ರೀ ರಾಘವೇಂದ್ರರ ಭಕ್ತಿಗೆ ಮೆಚ್ಚಿ ಹನುಮಂತನು ಪಂಚಮುಖಿ ಆಂಜನೇಯನ ಅವತಾರದಲ್ಲಿ ಗುರು ರಾಘವೇಂದ್ರರ ಮುಂದೆ ಕಾಣಿಸಿಕೊಂಡನು. ಹೌದು, ನಾನು ಹೇಳ್ತಾ ಇರೋದು ಮಂತ್ರಾಲಯದ ಸಮೀಪವಿರುವ ಪಂಚಮುಖಿ ಆಂಜನೇಯನ ಬಗ್ಗೆ. ಹಾಗಾದರೆ ಈ ಪಂಚಮುಖಿ ಆಂಜನೇಯನ ಇತಿಹಾಸ, ಮಹತ್ವ ಹಾಗೂ ಸ್ವಯಂಭೂ ಪಂಚಮುಖಿ ಹನುಮಾನ್ ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯಗಳನ್ನ ನೋಡೋಣ ಈ ನಮ್ಮ ವಿಡಿಯೋದಲ್ಲಿ. ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಸಹ ಒತ್ತಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಇದು ಕರ್ನಾಟಕದಲ್ಲಿರುವ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯವಾಗಿದೆ. ಇನ್ನು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲ 12 ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡುತ್ತಿದ್ದರು. ನೀವು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬಂದಾಗ ಭೇಟಿ ನೀಡಲೇಬೇಕಾದ ಆಂಜನೇಯ ಸ್ವಾಮಿ ದೇವಾಲಯ ಇದಾಗಿದೆ. ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡೋದಾದರೆ, ಗುರು ರಾಘವೇಂದ್ರರು ಪಂಚಮುಖಿ ಆಂಜನೇಯನಿಗಾಗಿ 12 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದರು ಎಂದು ಜನ ಹೇಳ್ತಾರೆ. ಇಲ್ಲಿ ಆಂಜನೇಯನು ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ, ಅಂದರೆ 5 ಮುಖಗಳೊಂದಿಗೆ ರಾಘವೇಂದ್ರ ಸ್ವಾಮಿಯ ಮುಂದೆ ಪ್ರತ್ಯಕ್ಷನಾದನು ಎಂದು ಹೇಳುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹನುಮಂತನನ್ನು ನೋಡುತ್ತಿದ್ದಂತೆಯೇ ಹಾಡಿ ಹೊಗಳಿದರು. ನಂತರ ಜೀವ ಸಮೇತ ಸಮಾಧಿಯನ್ನು ತೆಗೆದುಕೊಂಡರು ಎಂದು ಹೇಳಲಾಗುತ್ತದೆ. ಮಂತ್ರಾಲಯಕ್ಕೆ ಸಮೀಪದಲ್ಲೇ ಮಂಚಾಲಯ ಗುಹೆಯಲ್ಲಿ ನೆಲೆಸಿದ್ದಾನೆ ಪಂಚಮುಖಿ ಆಂಜನೇಯ. ಈತ ಮಂತ್ರಾಲಯದ ಬಳಿಯೇ ಸ್ವಯಂ ಉದ್ಭವವಾಗಿ ಕಾಣಿಸಿಕೊಂಡಿದ್ದಕ್ಕೊಂದು ಹಿನ್ನೆಲೆ ಕೂಡ ಇದೆ. ಇಂದಿಗೂ ಆಂಜನೇಯನು ಇಲ್ಲಿ ಭಕ್ತರಿಟ್ಟ ಚಪ್ಪಲಿಗಳನ್ನು ಬಳಸಿ ತಿರುಗಾಡುತ್ತಾನೆಂಬ ನಂಬಿಕೆಯೂ ಕೂಡ ಇದೆ. ಈ ದೇವಾಲಯದ ಹೊರಗೆ ನೀವು ಹನುಮಂತನ ವಿಶೇಷ ಪಾದುಕೆಗಳನ್ನು ನೋಡಬಹುದು. ಪ್ರತಿ ವರ್ಷ ಒಬ್ಬ ಭಕ್ತನು ಹನುಮಂತನಿಗೆ 1 ಜೋಡಿ ಪಾದುಕೆಗಳನ್ನು ತಂದಿಡುತ್ತಾನೆ. ಹನುಮಂತನು ಪಾದುಕೆಗಳೊಂದಿಗೆ ಪಂಚಮುಖಿಯ ಸುತ್ತಲೂ ನಡೆಯುತ್ತಾನೆ ಎಂಬ ನಂಬಿಕೆಯೂ ಇದೆ. ಹಾಗಾಗಿಯೇ ವರ್ಷದೊಳಗೆ ಅಲ್ಲಿಟ್ಟ ಚಪ್ಪಲಿ ಸಂಪೂರ್ಣ ಸವೆದು ಹೋಗಿರುತ್ತದೆ. ಇನ್ನು ಈ ಸಂಪ್ರದಾಯವು ಇಂದಿಗೂ ನಡೆದುಕೊಂಡು ಬರುತ್ತಿದೆ. ಸ್ವಯಂಭೂ ಪಂಚಮುಖಿ ಹನುಮಾನ್ ವಿಗ್ರಹದ ಬಗ್ಗೆ ಹೇಳೋದಾದ್ರೆ, ಇಲ್ಲಿರುವ ಹನುಮಂತನ ವಿಗ್ರಹವು ಸ್ವಯಂ ಪ್ರಕಟವಾಗಿದೆ. ವಿಗ್ರಹವನ್ನು ಯಾರೂ ಕೆತ್ತಿರುವುದಿಲ್ಲ. ಶ್ರೀ ರಾಘವೇಂದ್ರರ ಕೋರಿಕೆಯ ಮೇರೆಗೆ ಹನುಮಂತನು ಬೃಹತ್ ಪವಿತ್ರ ಬಂಡೆಯ ಮೇಲೆ ಹೊರಹೊಮ್ಮಿದ ಕಾರಣ ಇಲ್ಲಿನ ವಿಗ್ರಹವು ಸ್ವಯಂಭೂ ಆಗಿದೆ. ಆದ್ದರಿಂದ ಇಲ್ಲಿ ಸ್ವಯಂ ವಿಕಸಗೊಂಡ ಹನುಮಾನ್ ವಿಗ್ರಹವು 5 ತಲೆಗಳನ್ನು ಹೊಂದಿದೆ. ಅಷ್ಟೇ ಅಲ್ಲ, ಮಡಿಸಿದ ಕೈಗಳಿಂದ ಪೂರ್ವಕ್ಕೆ ಮುಖ ಮಾಡಿ ಮೊಣಕಾಲುಗಳ ಮೇಲೆ ಕುಳಿತಿರುವ ವಿಶಿಷ್ಟ ಭಂಗಿಯಲ್ಲಿ ಈ ವಿಗ್ರಹವಿದೆ. ಪಂಚಮುಖಿ ಅವತಾರದಲ್ಲಿ ಹನುಮಂತನು ಅಲ್ಲಿ ಎಂದಿಗೂ ನೆಲೆಸಿರುತ್ತಾನೆ ಹಾಗೂ ಮನುಕುಲದ ಕಲ್ಯಾಣಕ್ಕಾಗಿ ಅಲ್ಲಿ ಬರುವ ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆಯೂ ಕೂಡ ಇದೆ. ಇನ್ನು ಕೊನೆಯದಾಗಿ ಬೆಟ್ಟದ ಮೇಲಿರುವ ಗುಹೆಯ ಬಗ್ಗೆ ಹೇಳೋದಾದ್ರೆ, ಶ್ರೀ ರಾಘವೇಂದ್ರರು 12 ವರ್ಷಗಳ ಕಾಲ ತಪಸ್ಸು ಮಾಡಿದ ಗುಹೆಯು ಬೆಟ್ಟದ ತುದಿಯಲ್ಲಿದೆ. ಇಂದಿಗೂ ಸಹ ಗುಹೆಯನ್ನು ಆಗಿನಂತೆಯೇ ನಿರ್ವಹಿಸಲಾಗಿದೆ ಮತ್ತು ಸುಮಾರು 50 ಅಥವಾ ಅದಕ್ಕಿಂತ ಹೆಚ್ಚಿನ ಕಲ್ಲಿನ ಮೆಟ್ಲು ಗುಹೆಯ ದೇವಾಲಯಕ್ಕೆ ಕರೆದೊಯ್ತವೆ. ಬೆಟ್ಟದ ಮೇಲಿನ ಕಿರಿದಾದ ಹಾದಿಯು ನಿಮ್ಮನ್ನು ಗುಹಾ ದೇವಾಲಯದ ಗರ್ಭಗುಡಿಗೆ ಕರೆದೊಯ್ಯುತ್ತದೆ. ಇನ್ನು ಗುಹೆಯೊಳಗೆ ಹೋಗಿರುವ ಪ್ರತಿಯೊಬ್ಬರು ಅತ್ಯಂತ ಪರಿಶುದ್ಧತೆ ಹಾಗೂ ಪವಿತ್ರತೆಯನ್ನು ಅನುಭವಿಸುತ್ತಾರೆ. ನರಸಿಂಹ, ಗರುಡ, ವರಾಹ, ಹಯಗ್ರೀವ. ಪೂರ್ವೇ ಕವಿಮುಖಂ, ದಕ್ಷಿಣೆ ನಾರಸಿಂಹಂ, ಪಶ್ಚಿಮೆ ಗರುಡಂ, ಉತ್ತರೆ ಶೂಕರಂ, ಊರ್ಧ್ವೆ ಹಯಗ್ರೀವಂ ಅಂತಂತೆ ಪಂಚಮುಖಿ ಅವತಾರ.
ಮೇಲುಗಡೆ ಬಂದು ಶ್ರೀನಿವಾಸ ಸ್ವಾಮಿ ಲಕ್ಷ್ಮೀದೇವಿ ಉಪ್ಪರ್ಜಿ. ರಾಘವೇಂದ್ರ ಸ್ವಾಮಿ ಕುಲದೇವರು ಲಕ್ಷ್ಮೀ ಮತ್ತು ವೆಂಕಟರಮಣ ಸಮೇತವಾಗಿ ದರ್ಶನ ಕೊಟ್ಟದ್ದು. ಇಲ್ಲಿ ರುದ್ರದೇವನ, ಈಶ್ವರನ, ಗಣಪತಿನ ಮತ್ತು ಪಂಚಮುಖಿ ಹನುಮಂತನ ಮಹತ್ವ ತಿಳಿಯೋದಾದರೆ ಪೂರ್ವಾಭಿಮುಖವಾಗಿರುವ ಆಂಜನೇಯನು ಇಷ್ಟಸಿದ್ಧಿಯನ್ನು ನೀಡುತ್ತಾನೆ. ದಕ್ಷಿಣಾಭಿಮುಖ ಕರಾಳ ಉಗ್ರವೀರ ನರಸಿಂಹನು ಅಭೀಷ್ಟ ಸಿದ್ಧಿಯನ್ನು ನೀಡುತ್ತಾನೆ. ಪಶ್ಚಿಮಾಭಿಮುಖ ಮಹಾವೀರ ಗರುಡನು ಸಕಲ ಸೌಭಾಗ್ಯವನ್ನು ನೀಡುತ್ತಾನೆ. ಉತ್ತರ ಅಭಿಮುಖವಾಗಿರುವ ಲಕ್ಷ್ಮೀವರಹನು ಧನ ಪ್ರಾಪ್ತಿಯನ್ನು ನೀಡುತ್ತಾನೆ. ಊರ್ಧ್ವಮುಖ ಅಯಗ್ರೀವನು ಸರ್ವ ವಿದ್ಯಾ ಜಯ ಪ್ರಾಪ್ತಿಯನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ. ಇನ್ನು ಇದಾಗಿತ್ತು ಪಂಚಮುಖಿ ಆಂಜನೇಯನ ಸವಿಸ್ತಾರವಾದ ವಿಡಿಯೋ. ಮುಂದಿನ ಬಾರಿ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಪಂಚಮುಖಿ ಆಂಜನೇಯನ ದರ್ಶನ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.